ವಿನಾಯಕ, ವಿಘ್ನಹರ, ಗಣಪತಿ, ಬುದ್ಧಿಯ ದೇವರು, ಪ್ರಜ್ಞೆಯ ಪ್ರತೀಕ. ಗಣಪತಿ ದೇವರು ಕೇವಲ ವಿಘ್ನಹರನವಲ್ಲ, ಅಪಾರ ಮನೋರಂಜನಾ ಹಾಗೂ ಕೌತುಕ ಲೀಲೆಯ ರೂಪವೂ ಆಗಿದ್ದಾರೆ. ಒಂದು ದಿನ ದೇವತೆಗಳು ಗಣಪತಿಯನ್ನು ಪರೀಕ್ಷಿಸಲು ಯಾರು ಲೋಕದ ಸುತ್ತ ಮೊದಲು ಹೋಗುತ್ತಾರೋ ಅವರಿಗೆ ವಿಶೇಷ ಬಲ ಎಂದು ಹೇಳಿದರು. ಎಲ್ಲಾ ದೇವತೆಗಳು ತಮ್ಮ ವಾಹನಗಳಲ್ಲಿ ಆಕಾಶ ಮಾರ್ಗವಾಗಿ ಹೊರಟರು. ಆದರೆ ಗಣಪತಿ ತನ್ನ ಮೌನ ನಗುಮುಖದೊಂದಿಗೆ ತಾಯಿ ಪಾರ್ವತಿ ಮತ್ತು ಶಿವರನ್ನು ಸುತ್ತಿ ಬಂದರು. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದಾಗ ಅವರು ಹೇಳಿದರು, ನನ್ನ ಲೋಕವೇ ನನ್ನ ತಂದೆ ತಾಯಿ. ಅವರನ್ನು ಸುತ್ತುವುದು ಎಲ್ಲಾ ಲೋಕಗಳನ್ನು ಸುತ್ತಿದಂತೆ. ಇನ್ನೊಂದು ಲೀಲೆಯಲ್ಲಿ ಗಣಪತಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಚಂದ್ರನಿಗೆ ಪಾಠ ಕಲಿಸಿದರು. ಚಂದ್ರನು ಗಣಪತಿಯ ದೇಹದ ಆಕಾರವನ್ನು ನೋಡಿ ನಗಿದಾಗ ವಿನಾಯಕನು ಶಾಪ ಕೊಟ್ಟರು. ನನ್ನ ದಿನದಲ್ಲಿ ನಗುವವನು ಕಷ್ಟವನ್ನು ಅನುಭವಿಸುತ್ತಾನೆ. ಈ ಕಾರಣದಿಂದಲೇ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡುವುದನ್ನು ಜನರು ತಪ್ಪಿಸುತ್ತಾರೆ. ಗಣಪತಿಯ ಈ ಲೀಲೆಯು ನಮಗೆ ಬೋಧಿಸುವುದೇನೆಂದರೆ, ಬುದ್ಧಿ, ಭಕ್ತಿ ಮತ್ತು ಗೌರವದ ಮಾರ್ಗದಲ್ಲೇ ನಿಜವಾದ ಮನೋರಂಜನೆ ಇದೆ. ಗಣಪತಿಯ ನಗು, ಕೌತುಕ ಮತ್ತು ಕರುಣೆ ಇಡೀ ಲೋಕಕ್ಕೆ ಶಾಶ್ವತ ಆನಂದ ನೀಡುತ್ತದೆ. ಶ್ರೀ ಗಣೇಶಾಯ ನಮಃ.